ಏನಿವತ್ತು ನಮ್ಮ ಕಾರ್ಮಿಕರು ಏನು ಕಳೆದ ಅಲ್ಲೇ 3 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು, ಆಗಿಂದ ಕಾರ್ಮಿಕರ ಪರವಾಗಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚಿನದಾಗಿ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ಸೋಮಶೇಖರ್ ಸಾಹೇಬ್ರ ಕಡೆಯಿಂದ ಅತಿ ಹೆಚ್ಚು ಕಾರ್ಮಿಕರು ಒಳ್ಳೆಯದಾಗಿದೆ. ಸೊ ನಮ್ಮಲ್ಲಿ ಸುಮಾರು 4,000 ಹೆಚ್ಚು ಕಾರ್ಮಿಕರನ್ನ ನಾವು ಇವತ್ತು ಈ ಟ್ರೈನಿಂಗ್ ಅಲ್ಲಿ ಅವ್ರನ್ನ ನೋಂದಣಿ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಇವತ್ತು ಸುಮ್ಮನೆ ಸಾಂಕೇತಿಕವಾಗಿ ಒಂದು 500 ಜನ ಮಾಡ್ತಾ ಇದ್ವಿ. ಇನ್ನೂ 4,000 ಕಾರ್ಮಿಕರನ್ನ ಹಂತವಾಗಿ 15 ದಿನ ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿ ಕಾರ್ಮಿಕರಿಗೆ ಸಿಗಬೇಕಾದಂತ ಸವಲತ್ತು ಸರ್ಕಾರದಿಂದ ಏನೇನು ಸವಲತ್ತು ಸಿಗುತ್ತೆ ಆ ಸವಲತ್ತನ್ನ ಕೊಡುವಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಏನು ಇವರೆಲ್ಲ ಬಂದು ಟ್ರೈನಿಂಗ್ ಅಟೆಂಡ್ ಮಾಡ್ತಿದ್ದಾರೆ, ಇವಾಗ ಸರ್ಕಾರದಿಂದ 2,000 ರೂಪಾಯಿ ಹಣ ಮತ್ತೆ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಒಂದು ಸರ್ಟಿಫಿಕೇಟ್ ಅನ್ನ ನೀಡ್ತಾ ಇದ್ದಾರೆ ಕಾರ್ಮಿಕರ. ಅವರು ಮಾಡುವಂತ ಕೆಲಸದ ಆಧಾರದ ಮೇಲೆ ಅವರಿಗೆ ಸೇಫ್ಟಿ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಇವತ್ತು ಇನ್ನು ಮುಂದಕ್ಕೆ ಬೇರೆ ಬೇರೆ ಕಿಟ್ಗಳೆಲ್ಲ ಅನೌನ್ಸ್ ಆಗಿದೆ, ಇವಾಗ 2,000 ದುಡ್ಡು ಅವರೇ ಟ್ರೈನಿಂಗ್ ಬಂದಿದ್ದಾರೆ, ಅದ್ರ ವೇತನದಲ್ಲಿ 2,000 ದುಡ್ಡು ಜೊತೆಗೆ ಒಂದು ಕಿಟ್ ಅನ್ನ ನೀಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಸುಮಾರು ಈಗೊಂದ 4-5 ವರ್ಷದ ಹಿಂದೆ ನಾವೇನಾದ್ರೂ ಆಲೋಚನೆ ಮಾಡ್ಬೇಕು ಅಂದ್ರೆ ಕಾರ್ಮಿಕರ ಒಂದು ಘಟಕಕ್ಕೆ ಇಷ್ಟೆಲ್ಲ ಸೌಲಭ್ಯ ಇದೆ ಅನ್ನುವಂತಹ ಅರಿವೇ ಇರ್ಲಿಲ್ಲ ಬಹಳಷ್ಟು ಜನಕ್ಕೆ. ಬಹಳಷ್ಟಲ್ಲ, ನಾವು ಒಂದು ವಿದ್ಯಾವಂತ ವರ್ಗದವ್ರಿಗೂ ನಮಗಿದು ಗೊತ್ತಿರ್ಲಿಲ್ಲ. ಈಗೀಗ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ ಘಟಕರಿಗೆ ಏನು ಪ್ರಸನ್ನ ಅವರು ಈ ತರ ಸಂಘಗಳನ್ನ ಸಂಘಟನೆಗಳನ್ನ ಮಾಡಿಕೊಂಡು ಎಲ್ಲ ಕಾರ್ಮಿಕರಿಗೆ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇದೆಲ್ಲ ಮಾಡ್ಕೊಂಡು ಓಡಾಡ್ತಾ ಇರುವಾಗ ಇದೆಲ್ಲ ನಮ್ಮ ಗಮನಕ್ಕೂ ಬಂದಿದ್ದು. ಆಮೇಲೆ ಆಶ್ಚರ್ಯ ಆಗತ್ತೆ, ಎಷ್ಟೋ ಕೋಟ್ಯಾಂತರ ರೂಪಾಯಿ ಅನುದಾನ ಇದ್ದದ್ದು ಅದು ಬಳಕೆ ಆಗದೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ ಅನ್ನೋಂತಹ ಅರಿವು ನಮಗೂ ಮೂಡಿದಂಥದ್ದು. ಹಾಗಾಗಿ ಪ್ರಸನ್ನ ಅವರು ಮತ್ತೆ ಅವರ ಸಂಗಡಿಗರು ಸಾರಿಕಾ ಇರ್ಬೋದು, ಅಶ್ವಿನಿ ಇರ್ಬೋದು, ಮತ್ತೆ ಜಯಶೀಲ ಅವ್ರು ಇರಬಹುದು, ಹೀಗೆ ಹಲವಾರು ಅವರ ಟೀಮ್ನವರು ಈ ಒಂದು ಸಂಘಟನೆಗೆ ಸಾಥ್ ಕೊಟ್ಕೊಂಡು ಲತಾ ಅವರು ಎಲ್ಲ ಕಡೆ ಹೋಗಿ ಘಟಕಕ್ಕೆ ಒಂದು ಏನು ಕಾರ್ಮಿಕರಿಗೆ ಒಂದು ಕಾರ್ಡ್ ಅನ್ನ ಮಾಡಿಸ್ತಾ ಇದೀವಿ, ಅದರಿಂದ ಇಷ್ಟೆಲ್ಲ ಸೌಲಭ್ಯ ಇದೆ. ಡೆತ್ ಆದ್ರೆ 15ರಿಂದ 20 ಲಕ್ಷ ಸೌಲಭ್ಯ ಸಿಗ್ತಾ ಇದೆ. ಅದಲ್ಲದೆ ಮತ್ತೆ ಮಕ್ಕಳು ಮದುವೆ ಮಾಡುವಾಗ ಸುಮಾರು 30,000 50,000 ಒಂದು ಸಹಾಯಧನ ಸಿಗ್ತಾ ಇದೆ. ಈ ಎಲ್ಲವನ್ನ ಸೌಲಭ್ಯವನ್ನ ನಮ್ಮ ಕಾರ್ಮಿಕ ಘಟಕದಿಂದ ಕೊಡ್ತಾ ಇದ್ದಾರೆ ಅನ್ನುವಂತಹ ಅರಿವು ಮೂಡಿಸಿದ್ಮೇಲೆ ನಾವು ಕೂಡ ಇಲ್ಲಿ ಲೋಕಲ್ ಅಲ್ಲಿ ಬಹಳಷ್ಟು ಜನಕ್ಕೆ ಹೇಳಿ ಇದಕ್ಕೆ ನೋಂದಾವಣಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊಳ್ತಾ ಬರ್ತಾ ಇದೀವಿ. ಆದ್ರೆ ಹೇಳೋದಕ್ಕಿಂತ ಒಂದು ಸಂಘಟನೆ ಮಾಡಿಕೊಂಡು ಮುಖ್ಯವಾಗಿ ಮುನ್ನುಗ್ಗಿ ನಾವು ಜೊತೆಲಿ ಇರ್ತೀವಿ, ಒಂದು ನಾವೆಲ್ಲ ಸೌಲಭ್ಯವನ್ನ ಅವ್ರಿಗೆ ತಲುಪಿಸ್ತೀವಿ ಅಂತ ಹೇಳಿ ಪ್ರಸನ್ನ ಅಂಡ್ ಟೀಮ್ ಏನು ಇವತ್ತು ಒಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಅಂತ ಏನಿದೆ, ಲಕ್ಷಾಂತರ ಜನ ಇದ್ದಾರೆ, ಅವರಿಗೆ ಈ ಸೌಲಭ್ಯವನ್ನ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತಿದಾರಲ್ಲ, ಆ ಸಂಘಟನೆಗೆ ಮೊದಲು ನಾವೆಲ್ಲ ಸೇರಿ ಒಂದು ದೊಡ್ಡದಾದಂತಹ ಅಭಿನಂದನೆಯನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲ ಕಾರ್ಮಿಕರು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಳಿ. ಹಾಗೆ ಮುಂದೆ ಇನ್ನೂ ಒಂದು ಸರ್ಕಾರದ ಒಂದು ಸೌಲಭ್ಯಗಳನ್ನ ಪಡೆಯೋದೇ ಅಲ್ಲದೆ ಅವರು ಕೂಡ ಜಾಗೃತರಾಗಿ ಅವರು ಒಂದು ಸ್ವತಂತ್ರವಾಗಿ ನಿರ್ಧಾರಗಳನ್ನ ತಗೊಂಡು ಅವರ ಒಂದು ಸೌಲಭ್ಯವನ್ನ ಪಡ್ಕೊಳ್ಳೋದ್ರಲ್ಲಿ ಮುನ್ನುಗ್ಗಿ ಮಧ್ಯಂತರ ಏನು ಬರ್ತಾರೆ ಅವ್ರಿಗೆಲ್ಲರಿಗಿನ್ನ ವಂಚಿತರಾಗದೆ ಸೌಲಭ್ಯವನ್ನ ಪಡ್ಕೊಳ್ಳಿ ಅಂತ ನಾನು ಇವತ್ತು ಆಶಿಸ್ತೇನೆ.